ವೀಕ್ಷಕರೇ, ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಅವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು 19ನೇ ವಾರ್ಡಿನ ಜಿಬಿ ಜ್ಯೋತಿ ಗಣೇಶ್ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಶ್ರೀರಾಮನಗರದ ಶ್ರೀರಾಮ ಮಂದಿರದಲ್ಲಿ ಜ್ಯೋತಿ ಗಣೇಶ್ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಅರ್ಚನೆ ನೆರವೇರಿಸಿದ್ರು. ಹಾಗೂ ಹೊರಪೇಟೆ ವೃತ್ತದಲ್ಲಿ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿ ಸಿಹಿ ಹಂಚುವ ಮೂಲಕ ಜ್ಯೋತಿ ಗಣೇಶ್ ಅವರ ಮೇಲಿನ ಅಭಿಮಾನವನ್ನು ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ 19ನೇ ವಾರ್ಡಿನ ಅಧ್ಯಕ್ಷ ಕಿರಣ್ ಗಜಾ, ಜ್ಯೋತಿ ಗಣೇಶ್ ಅವರು ತುಮಕೂರು ನಗರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರ ಸರಳತೆ ನಮಗೆ ಮೆಚ್ಚುಗೆ ತಂದಿದೆ. ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗಬೇಕೆಂದು ಆಶಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬೊಂಬು ಮೋಹನ್, ಬಿಜೆಪಿ ಮುಖಂಡರಾದ ರವಿಶಂಕರ್, ಅನಿಲ್, ವಿನೋದ್ ಸೇರಿದಂತೆ ಬಿಜೆಪಿಯ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ 19ನೇ ವಾರ್ಡ್ ನಾಗರಿಕರು ಹಾಗೂ ಬಿಜೆಪಿ ಕಾರ್ಯಕರ್ತರೆಲ್ಲ ಒಟ್ಟುಗೂಡಿ ಶ್ರೀರಾಮ ಮಂದಿರದ ರಾಮ ಮಂದಿರದಲ್ಲಿ ಪೂಜೆ ಮಾಡಿ ಇವತ್ತು ಸಿಹಿ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೂ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ಮಹಾನಗರ ಪಾಲಿಕೆ ಆವರಣದಲ್ಲಿ 50 ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ವೃದ್ಧರ ಕೈಕಾಲು ಜೋಡಣೆ, ಕಣ್ಣಿನ ಪರೀಕ್ಷೆ, ಉಚಿತ ಕಣ್ಣಿನ ಪರೀಕ್ಷೆ, ಆಟೋ ಚಾಲಕ ಸಮಾಸ ವಿತರಣೆ, ನಾನಾ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಈಗ ಇದೇ ನಮ್ಮ ಜನಪ್ರಿಯ ಶಾಸಕರ ಸರಳತೆಯನ್ನು ನಾವೆಲ್ಲರೂ ಇಷ್ಟಪಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದು ನಮ್ಮ ಜನಪ್ರಿಯ ಶಾಸಕ ಜ್ಯೋತಿ ಗಣೇಶ್ ಮಿನಿಸ್ಟರ್ ಆಗಬೇಕು ಅನ್ನೋ ನಮ್ಮೆಲ್ಲರ ಆಶಯ. ಆಗಿರೋದಕ್ಕೆ ಶ್ರೀರಾಮಚಂದ್ರ ಪ್ರಭು, ಚಾಮುಂಡೇಶ್ವರಿ ಶಾಸಕರಿಗೆ ಒಳ್ಳೆ ಆರೋಗ್ಯ ಮಿನಿಸ್ಟರ್ ಆಗಲಿ ಕೇಳ್ಕೊಂಡು ಇಂದು ತುಮಕೂರಿನ ಜನಪ್ರಿಯ ಶಾಸಕರಾದಂಥ ಜಿಬಿ ಜ್ಯೋತಿ ಗಣೇಶ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಹೊರಪೇಟೆ ಸರ್ಕಲ್ನಲ್ಲಿ ಶ್ರೀರಾಮನಗರದ ನಾಗರಿಕರು ಹಾಗೂ ಹೊರಪೇಟೆಯ ನಾಗರಿಕರ ಜೊತೆಗೂಡಿ ಬಹಳ ಸರಳ ರೀತಿಯಲ್ಲಿ ಈ ಒಂದು ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಮೇ 1ನೇ ತಾರೀಕು ಆಗಿರೋದ್ರಿಂದ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಅಸಂಘಟಿತ ಕಾರ್ಮಿಕರಿಗೆ ಹಾಗೂ ಮನೆ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ಹಾಗೂ ಪೇಂಟ್ ಹೊಡೆಯುವಂಥವ್ರಿಗೆ ಹಾಗೂ ಕಾರ್ಪೆಂಟ್ರಿಗೆ ಇವತ್ತು ವಿಶೇಷವಾಗಿ ಸನ್ಮಾನವನ್ನು ಕೂಡ ಈ ಭಾಗದಲ್ಲಿ ಇಟ್ಕೊಂಡಿದ್ದೀವಿ. ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂದರೆ ನಮ್ಮ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಯಾವುದೇ ಥರದ ಹುಟ್ಟುಹಬ್ಬ ಆಚರಣೆ ಮತ್ತೊಂದು ಆಡಂಬರ ಅವರು ಇಷ್ಟಪಡೋರಲ್ಲ. ಏನ ಸೇವೆ ಜನರಿಗೆ ಇವತ್ತು ಹುಟ್ಟುಹಬ್ಬದ ಅಂಗವಾಗಿ ಸೇವೆ ಜನರಿಗೆ ಏನಾರ ಒಂದು ಅನುಕೂಲ ಆಗುವ ರೀತಿಯಲ್ಲಿ ಒಂದು ಸರಳ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಅವ್ರಿಗೆ ಒಪ್ಪಿಸಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಭಾಗದ ಎಲ್ಲ ನಾಗರಿಕರ ಪರವಾಗಿ ಇವತ್ತು ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಗಣೇಶ್ ಅವರು ಶಾಸಕರಾದ ಮೇಲೆ ತುಮಕೂರು ನಗರ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ. ಹಿಂದೆ ಈ ರೀತಿ ಆದ ಶಾಸಕರು ಯಾರೂ ಕೂಡ ಈ ರೀತಿ ಡೆವಲಪ್ಮೆಂಟ್ ಮಾಡಿರಲಿಲ್ಲ. ತುಮಕೂರು ನಗರನ ಒಂದು ಮಾದರಿ ನಗರವನ್ನಾಗಿ ಜ್ಯೋತಿ ಗಣೇಶ್ ಅವರು ಮಾಡಿದ್ದಾರೆ. ವಿಶೇಷವಾಗಿ ಇಡೀ 35 ವಾರ್ಡಲ್ಲೂ ಕೂಡ ಒಳಚರಂಡಿ ಆಗಿರ್ಬೋದು, ನೀರಿಂದ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಅಥವಾ ವಿದ್ಯುತ್ ಕಂಬಗಳಾಗಿರ್ಬೋದು, UGD ಆಗಿರ್ಬೋದು, 24x7 ನೀರಿನ ವ್ಯವಸ್ಥೆ ಆಗಿರ್ಬೋದು, ಬಹಳಷ್ಟು ಅಚ್ಚುಕಟ್ಟಾಗಿ ಜ್ಯೋತಿ ಗಣೇಶ್ ಅವರು ಶಾಸಕರಾದ ಮೇಲೆ ಬಹಳಷ್ಟು ಡೆವಲಪ್ಮೆಂಟ್ನ ನಾವು ತುಮಕೂರು ನಗರದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಅದೇ ರೀತಿ ಭಗವಂತ ಶ್ರೀರಾಮಚಂದ್ರ ಅವ್ರಿಗೆ ಇನ್ನೂ ಹೆಚ್ಚಿನ ರಾಜಕೀಯ ಶಕ್ತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಮಿನಿಸ್ಟರ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ.